ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಹನುಮಂತೇಶ್. ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಶಕ್ತಿ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI. ಇದು ಕೇವಲ AI ಕಂಪ್ಯೂಟರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಮೊಬೈಲ್, ಶಾಲೆ, ಆಸ್ಪತ್ರೆ, ಕೃಷಿ, ಬಾಹ್ಯಾಕಾಶ ಸಂಶೋಧನೆಯಲ್ಲೂ ಕೂಡ ಇದು ಕ್ರಾಂತಿಯನ್ನ ಮಾಡ್ತಾ ಇದೆ. ಈ AI ರೇಸ್ನಲ್ಲಿ ಇಡೀ ಜಗತ್ತೇ ಮುನ್ನುಗ್ತಾ ಇದೆ. ಆದರೆ ಈಗ ಬಂದಿರುವ ಒಂದು ಬ್ರೇಕಿಂಗ್ ನ್ಯೂಸ್ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತಿದೆ. ಜಾಗತಿಕ AI ಶಕ್ತಿಯಾಗಿ ಭಾರತ ಈಗ ವಿಶ್ವದ ಟಾಪ್ 3 ಸ್ಥಾನಕ್ಕೇರಿದೆ. ಅದು ಹೇಗೆ ಸಾಧ್ಯವಾಯಿತು? ಬನ್ನಿ ಇವತ್ತಿನ ಈ ಒಂದು ವರದಿಯಲ್ಲಿ ನೋಡೋಣ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಗ್ಲೋಬಲ್ AI ವೈಬ್ರೆನ್ಸಿ ಟೂಲ್ ವರದಿಯ ಪ್ರಕಾರ AI ಕ್ಷೇತ್ರದಲ್ಲಿ ಭಾರತ ಈಗ ವಿಶ್ವದ 3ನೇ ಅತಿ ದೊಡ್ಡ ಶಕ್ತಿಯಾಗಿದೆ. ಅಮೆರಿಕ 78.6 ಸ್ಕೋರ್ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ 2ನೇ ಸ್ಥಾನದಲ್ಲಿದೆ. ಆದರೆ ವಿಶೇಷ ಅಂದರೆ 21.59 ಸ್ಕೋರ್ ಪಡೆದಿರುವಂತಹ ಭಾರತವು ಜಪಾನ್, ಜರ್ಮನಿ, ಬ್ರಿಟನ್, ಕೆನಡಾ ಮತ್ತು ಸಿಂಗಾಪುರದಂತಹ ಶ್ರೀಮಂತ ದೇಶಗಳನ್ನ ಹಿಂದಿಕ್ಕಿ ಭಾರತ ಈಗ ಕೇವಲ AI ತಂತ್ರಜ್ಞಾನವನ್ನ ಕಲಿಯುತ್ತಿಲ್ಲ, ಬದಲಾಗಿ ಜಗತ್ತಿಗೆ ಮಾದರಿಯಾಗಿ ಬೆಳೆಯುತ್ತಿದೆ. ಭಾರತ ಈ ಮಟ್ಟಕ್ಕೆ ಬೆಳೆಯಲು ಮುಖ್ಯ ಕಾರಣ ನಮ್ಮ ದೇಶದ ಅಪ್ರತಿಮ ಯುವ ಶಕ್ತಿ. ವರದಿಗಳ ಪ್ರಕಾರ ಭಾರತವು ಪ್ರತಿ ವರ್ಷ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನ ದೇಶಕ್ಕೆ ನೀಡುತ್ತೆ. ಅಷ್ಟೇ ಅಲ್ಲ, ಇಂದು ಭಾರತದಲ್ಲಿ 4,000ಕ್ಕೂ ಹೆಚ್ಚು AI ಮತ್ತು ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳು ಸಕ್ರಿಯವಾಗಿವೆ. ಅಮೆರಿಕ ಮತ್ತು ಚೀನಾ ಸಂಶೋಧನೆ ಮತ್ತು ಮೂಲಸೌಕರ್ಯದಲ್ಲಿ ಮುಂದಿದ್ರೆ ಭಾರತ ತನ್ನ ನುರಿತ ಮಾನವ ಸಂಪನ್ಮೂಲ ಮತ್ತು ಪ್ರತಿಭೆ ಮೂಲಕ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಆದರೆ ಇದಕ್ಕೆ ಸರ್ಕಾರದ ಬೆಂಬಲ ಮತ್ತು AI ಎಕೋಸಿಸ್ಟಮ್ನ ಅವಶ್ಯಕತೆ ಇದೆ. ಈ ಒಂದು ಯಶಸ್ಸು ಕೇವಲ ಅಂಕಿ ಅಂಶಗಳಿಗೆ ಸೀಮಿತವಾಗಿಲ್ಲ. ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ನ್ಯಾಷನಲ್ AI ಮಿಷನ್ ಅಂತ ಯೋಜನೆಗಳು ಈ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತಿವೆ. ಕೇವಲ ತಂತ್ರಜ್ಞಾನವಲ್ಲದೆ ಸಾಮಾನ್ಯ ಜನರ ಜೀವನದಲ್ಲಿ AI ಹೇಗೆ ಬದಲಾವಣೆ ತರಬಹುದು ಎಂಬ ನಿಟ್ಟಿನಲ್ಲಿ ಭಾರತದ ನೀತಿಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ AI ಪರಿಸರ ವ್ಯವಸ್ಥೆ ಅತ್ಯಂತ ಸದೃಢವಾಗಿದೆ ಅಂತ ಸ್ಟ್ಯಾನ್ಫೋರ್ಡ್ ವರದಿಯಲ್ಲಿ ಶ್ಲಾಘಿಸಲಾಗಿದೆ. ಹಾಗಾದ್ರೆ ಇದರಿಂದ ನಮಗೇನು ಲಾಭ? ತಜ್ಞರ ಪ್ರಕಾರ 2030ರ ವೇಳೆಗೆ AI ತಂತ್ರಜ್ಞಾನವು ಭಾರತದ ಆರ್ಥಿಕತೆಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಕೊಡುಗೆ ನೀಡಲಿದೆ. ಇದು ಕೇವಲ ಉದ್ಯೋಗಗಳನ್ನು ಕಸಿದುಕೊಳ್ಳುವುದಿಲ್ಲ, ಬದಲಾಗಿ ಹೊಸ ಮಾದರಿಯ ಲಕ್ಷಾಂತರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಕೃಷಿಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಭಾರತವು ಗ್ಲೋಬಲ್ ಟೆಕ್ ಲೀಡರ್ ಆಗಿ ಹೊರಹೊಮ್ಮುವುದು ಈಗ ಖಚಿತವಾಗ್ತಾ ಇದೆ. ಒಟ್ಟಿನಲ್ಲಿ ವಿಜ್ಞಾನದ ಈ ಕಿಡಿ ಭಾರತದ ಭವಿಷ್ಯವನ್ನ ಉಜ್ವಲಗೊಳಿಸುತ್ತಿದೆ. ತಂತ್ರಜ್ಞಾನದ ಓಟದಲ್ಲಿ ಭಾರತ ಇಂದು ಜಗತ್ತಿಗೆ ದಾರಿದೀಪವಾಗ್ತಾ ಇದೆ. ಇದಾಗಿತ್ತು ಇಂದಿನ ವಿಶೇಷ ತಂತ್ರಜ್ಞಾನದ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.